ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೆಮಿಫೈನಲ್ ಅಲ್ಲಿ ರನ್ ಮಳೆ ಹರಿಸಿದ ಟೀಂ ಇಂಡಿಯಾದ ಬ್ಯಾಟರ್ಸ್ ಕೈಕೊಟ್ಟ ಅಭಿಷೇಕ್ ಶರ್ಮಾ ಸೆಂಚುರಿ ಮಿಸ್ ಮಾಡಿಕೊಂಡ ಸಂಜು ಸ್ಯಾಮ್ಸನ್. ಇನ್ನು ಟೀಂ ಇಂಡಿಯಾ ಬ್ಯಾಟರ್ ಗೆ ಇಂಗ್ಲೆಂಡ್ ನ ಬೌಲರ್ ತತ್ತರಾದ್ರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಟೀಂ ಇಂಡಿಯಾ ಬಂದ್ಬಿಟ್ಟು ವಿಶ್ವಕಪ್ ನಲ್ಲಿ ಒಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. 253 ರನ್ ಹೊಡೆದು. ಇನ್ನು ನಮ್ಮ ಟೀಂ ಇಂಡಿಯಾದ ಬ್ಯಾಟಿಂಗ್ ಹೇಗಿತ್ತು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಒಂದು ಕಮೆಂಟ್ ಹಾಕೋದನ್ನ ಕೂಡ ಮರಿಬೇಡಿ. ಯಾಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಆರೆಂಜ್ ಗೆ ಬ್ಯಾಟಿಂಗ್ ಆಡಿದ್ರು ಮತ್ತು 211 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು ಬೌಲಿಂಗ್ ಆದ್ರೆ ತಗೊಳ್ತಾರೆ. ಅದರಂತೆ ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಂ ಇಂಡಿಯಾ ಬಂದ್ಬಿಟ್ಟು ಈ ರೀತಿ ಬ್ಯಾಟಿಂಗ್ ಮಾಡ್ತಾರಂತ ನಮ್ಮ ಟೀಂ ಇಂಡಿಯಾದ ಯಾವ ಅಭಿಮಾನಿಗಳು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಆ ರೇಂಜ್ ಗೆ ಇವತ್ತು ಬ್ಯಾಟಿಂಗ್ ಆಡ್ತಾರೆ ನಮ್ಮ ಟೀಂ ಇಂಡಿಯಾದ ಆಟಗಾರರು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಸೆಮಿಫೈನಲ್ ಮ್ಯಾಚ್ ಅಂತ ಬಂದಾಗ ಪ್ರೆಷರ್ ಎಲ್ಲ ಇರುತ್ತೆ ಮತ್ತು ಬ್ಯಾಟರ್ ಗಳು ಯಾವ ತರ ಆಡ್ತಾರೆ ಅಂತಂದು ಎಲ್ಲರೂ ಸ್ವಲ್ಪ ಕುತೂಹಲದಿಂದ ಆದ್ರೆ ನೋಡ್ತಾ ಇದ್ರು. ಆದ್ರೆ ಇಲ್ಲಿ ಪಂದ್ಯದಲ್ಲಿ ಆಗಿದ್ದೇ ಬೇರೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಂ ಇಂಡಿಯಾದ ಬ್ಯಾಟರ್ಸ್ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಯಥಾ ಪ್ರಕಾರ ಓಪನರ್ಸ್ ಆಗಿ ಬರ್ತಾರೆ. ಒಂದು ಕಡೆಗೆ ಸಂಜು ಸ್ಯಾಮ್ಸನ್ ಅಬ್ಬರಿಸುತ್ತಾ ಇದ್ರೆ ಒಂದು ಕಡೆಗೆ ಅಭಿಷೇಕ್ ಶರ್ಮಾ ಅವರು ಟೀಂ ಇಂಡಿಯಾಗೆ ಕೈ ಕೊಟ್ಟು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರು ಮತ್ತೊಮ್ಮೆ ಫ್ಲಾಪ್ ಆದ್ರೆ ಆಗ್ತಾರೆ. ಈ ಪಂದ್ಯದಲ್ಲೂ ಕೂಡ ಕೇವಲ ಅಭಿಷೇಕ್ ಶರ್ಮಾ 9 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಅವರು ಪವರ್ ಪ್ಲೇ ನಲ್ಲಿ ಧೂಳಿಪಟ ಎಬ್ಸಿದ್ರಂದ್ರೂ ತಪ್ಪಿಲ್ಲ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಶಾನ್ ಕಿಶನ್ ಅವರು 18 ಬಾಲ್ ಗಳಲ್ಲಿ 39 ರನ್ ಆದ್ರೆ ಹೊಡೆದು ಹೋಗ್ತಾರೆ. 4 4 2 6 216 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಇಶಾನ್ ಕಿಶನ್ ಅವರು 39 ರನ್ ಆಡಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಟೀಂ ಇಂಡಿಯಾಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟು ಹೋಗ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು 89 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಕೇವಲ 42 ಬಾಲ್ ಗಳಲ್ಲಿ 8 6 8 4 ಮತ್ತು 7 6 211 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಯಾಕಂತಂದ್ರೆ ಇದು ನಮ್ಮ ಟೀಂ ಇಂಡಿಯಾಗೆ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಈ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿದ್ರೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟರ್ ಗೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡಿದ್ರು ಇವತ್ತು ಸಂಜು ಸ್ಯಾಮ್ಸನ್ ಅವರು. ಇನ್ನು ಶಿವಮ್ ದುಬೆನು ಕೂಡ ಅದೇ ತರ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ. ಆನಂತರ ಬಂದಂತ ಶಿವಮ್ ದುಬೆ. ಇನ್ನು ಆನಂತರ ಇಶಾನ್ ಕಿಶನ್ ಔಟ್ ಆದ ತಕ್ಷಣವೇ ಗ್ರೌಂಡ್ ಗೆ ಆಗಮಿಸಿದಂತ ಶಿವಮ್ ದುಬೆನು ಕೂಡ ನಮ್ಮ ಟೀಂ ಇಂಡಿಯಾದ ಸ್ಕೋರ್ಸ್ ಎಲ್ಲೂ ಕೂಡ ಲೋ ಆಗದ ಇರೋಕೆ ನೋಡಿಕೊಂಡ್ರ ಅಂತಾನೆ ಹೇಳ್ಬೋದು. ಶಿವಮ್ ದುಬೆ ಅಂತೂ ಇವತ್ತಿನ ಪಂದ್ಯದಲ್ಲಿ ಅಬ್ಬರಿಸಿದ್ರಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಸ್ಪಿನ್ನರ್ಸ್ ಗಳಿಗಂತೂ ನೀರಿಳಿಸಿದ್ರು ಮತ್ತು ಬೆವರಾದ್ರೆ ಇಳಿಸಿದ್ರು ಇವತ್ತು ಶಿವಮ್ ದುಬೆ. 4 6 1 4 25 ಬಾಲ್ ಗಳಲ್ಲಿ 43 ರನ್ ಆಡಿ ಶಿವಮ್ ದುಬೆ ಆದ್ರೆ ಔಟ್ ಆಗ್ತಾರೆ. ಹೌದು, ಹಾರ್ದಿಕ್ ಪಾಂಡ್ಯ ಅವರ ಮಾಡಿದಂತ ಮಿಸ್ಟೇಕ್ ನಿಂದಾಗಿ ಶಿವಮ್ ದುಬೆ ಅವರು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ರನ್ ಔಟ್ ಆದ್ರೆ ಆಗ್ತಾರೆ. ಇನ್ನು ಆನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಕೂಡ ಇವತ್ತಿನ ಪಂದ್ಯದಲ್ಲಿ ಫ್ಲಾಪ್ ಆದ್ರೆ ಆಗ್ತಾರೆ. ಇವತ್ತು ಸೂರ್ಯಕುಮಾರ್ ಯಾದವ್ ಅವರು ಕೇವಲ 11 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಒಂದು ಒಳ್ಳೆ ನಾಕ್ ಆಡ್ತಾರೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಬಗ್ಗೆ ಮಾತಾಡ್ಲೇಬೇಕು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರು 12 ಬಾಲ್ ಗಳಲ್ಲಿ 27 ರನ್ ಆದ್ರೆ ಹೊಡಿತಾರೆ. 2 6 3 4 225 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ತಿಲಕ್ ವರ್ಮಾ ಬಗ್ಗೆ ನಾವು ಮಾತಾಡ್ಲೇಬೇಕು. 300 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ತಿಲಕ್ ವರ್ಮಾ. ಸೆಮಿಫೈನಲ್ ಅಂತ ಬಂದಾಗ ಈ ರೇಂಜ್ ಗೆ ಬ್ಯಾಟಿಂಗ್ ಆಡೋದು ನಮ್ಮ ಟೀಂ ಇಂಡಿಯಾ ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ತಿಲಕ್ ವರ್ಮಾ ಅವರು ಕೇವಲ 7 ಬಾಲ್ ಗಳಲ್ಲಿ 21 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ನಮ್ಮ ಟೀಂ ಇಂಡಿಯಾ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 253 ರನ್ ಆಡಿ ಅಬ್ಬರಿಸುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಟೀಂ ಇಂಡಿಯಾದ ಫ್ಯಾನ್ಸ್ ಅಂತೂ ಈ ಬ್ಯಾಟಿಂಗ್ ನೋಡಿ ತುಂಬಾನೇ ಆದ್ರೆ ಖುಷಿಯಾಗಿದ್ದಾರೆ. ಆದ್ರೆ ಇಲ್ಲಿ ಒಂದೇನ್ ಬೇಜಾರಾಗ್ತಾ ಇರೋದಂತಂದ್ರೆ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಇವರಿಬ್ಬರನ್ನ ಬಿಟ್ಟರೆ ಎಲ್ಲಾ ಬ್ಯಾಟರ್ ಗಳು ಕೂಡ ಉತ್ತಮವಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಟೀಂ ಇಂಡಿಯಾದ ಪರ. ಇನ್ನು ನಿಮ್ಮ ಪ್ರಕಾರ ನಮ್ಮ ಟೀಂ ಇಂಡಿಯಾ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ.